ಯಾವಲ್ಲಿ ಒಂದು ಕೇಳ ಸುಮ್ಮನೆ. ಏನ್ರಿ ಸಾವ್ಕಾರ್ರೆ, ಭಾನುವಾರ ಕೈಗೆ ಸಿಕ್ಲಿಲ್ವಲ್ಲ ನೀವು? ಎಲ್ಲಿ ಹೋಗ್ಬಿಟ್ಟಿದ್ರಿ? ನಾನು ಹಂಗೆ ನಾರ್ತ್ ಇಂಡಿಯಾ ಕಡೆ ಟ್ರಿಪ್ ಹೋಗ್ಬಿಟ್ಟಿದ್ದೆ ಕಣ್ಲ. ಸಾನೆ ದಿನ ಆಗಿತ್ತು. ಒಂಚೂರು ನಾನು ಗಾಜಿಯಾಬಾದು ವಾರಣಾಸಿ ಸೂತ್ಕೊಂಡು ಅಲ್ಲಿ ನನ್ನ ಹಳೆ ಗರ್ಲ್ ಫ್ರೆಂಡ್ಸ್ ಇದ್ದಾರೆ ನೋಡ್ಕೊಂಬರೋಣ ಅಂತ ಹೋಗಿದ್ದೆ. ಅಲ್ಲಿ ನೋಡಿದ್ರೆ ಇವು ಯಾವ ಎರಡು ಬಾಯ್ ಫ್ರೆಂಡ್ಗಳು ಕಣ್ಣಿಗೆ ಬಿದ್ದೋ ಕಣ. ಅಲ್ರಿ, ಗರ್ಲ್ ಫ್ರೆಂಡ್ ಜಾಗದಲ್ಲಿ ಬಾಯ್ ಫ್ರೆಂಡ್ ಹಿಂಗೆ ಬಂದ್ರು? ಬಾಯ್ ಫ್ರೆಂಡು ಅಂದರೆ ಹಂಗಲ್ಲ ಕಣ್ಲ. ಈ ನಾರ್ತ್ ಇಂಡಿಯಾದಾಗೆ ಜನಕ್ಕೆ ಹುಚ್ಚು ಸಾನೆ ಬೇಸಿಗೆನಾಗೆ. ನೋಡು, ಒಬ್ಬ ಕಳ್ಳ ಏನು ಮಾಡಿಬಿಡ್ತಾನೆ, ಒಂದು ಸ್ಟೋರ್ ಒಳಗೆ ನುಗ್ಗಿಬಿಡ್ತಾನೆ. ಏನಾನ ಸಿಕ್ಕಿದ ಕೈಗೆ ಎತ್ಕೊಂಡು ಹೋಗೋಣ ಅಂತ. ಪಾಪ ನೋಡೋಕೆ ಸಾದಾ ಸೀದಾ ಹುಡುಗ. ಸ್ಟೋರಿಂದ ಆಚೆಗೆ ವರ್ಲ್ಡ್ ಬರೋಕೆ ಹೋಗವನೇ ತಲೆ ಸಿಗಾಕೆಂಬಿಟ್ಟದೆ ಸೆಟ್ರ್ ಒಳಿಕೆ. ಹಿಂದಕ್ಕೆ ಹೋಗೋಕ್ಕಾಗದೆ, ಮುಂದಕ್ಕೆ ಬರೋಕ್ಕಾಗದೆ, ಪಾಪ ಬಾಗಲ್ ಸಂದಿನಲ್ಲಿ ಅಲ್ಲಿ ಸಿಗಾಕಂತದಲ್ಲ ಹಂಗೆ ಸಿಗಾಕೆಂಬಿಡೋದಾನೆ. ರಾತ್ರೆಲ್ಲ ನೇತಾಡ್ತಾನೆ ಇದ್ದಂತೆ. ಯಾರೋ ನೋಡ್ಕೊಂಡವರು ಪೊಲೀಸ್ನವ್ರಿಗೆ ಫೋನ್ ಮಾಡ್ಯವ್ರೆ. ಪೊಲೀಸ್ನವ್ರು ಬಂದು ನೋಡಿ, ಇದು ನಮ್ಮ ಕೈಯಾಗ ಆಗೋಕ್ಕಿಲ್ಲ ಶಿವ, ಅಗ್ನಿಶಾಮಕದವ್ರನ್ನ ಕರೆಸಬೇಕಾಗತ್ತೆ ಅಂತ ಅವ್ರನ್ನ ಕರೆಸಿದ್ರಿ. ಆಮ್ಯಾಗ ಅಗ್ನಿಶಾಮಕದವ್ರು ಬಂದು ಏಣಿ ಹಾಕೊಂಡು, ಏನಾಗಲ್ಲ ಪುಟ, ನಾನು ನಿನ್ನ ಬಿಡಿಸ್ತೀನಿ, ಆರಾಮಾಗಿರುವಂಥ ಅವನಿಗೆ ಅಲ್ಲೇ ಸಮಾಧಾನ ಹೇಳಿ ನಿಧಾನವಾಗಿ ನಾಯಿನ ಇಳಿಸ್ಕೊತಾರಲ್ಲ ಹಂಗೆ ಇಳಿಸ್ಕೊಂಡವ್ರಿ. ಆಟೋತ್ಗಾಗಲೇ ಆ ತಲೆ ಸಿಕ್ಕಾಕೊಂಡಿತ್ತಲ್ಲ ಪಾಪ ಕಳ್ಳನಿಗೆ. ರಾತ್ರಿ ಎಲ್ಲ ಒಂದ ಎರಡ ಅಲ್ಲೇ ಆಗ್ಬಿಟ್ಟೈತೆ ಕಳ್ಳ ಆಗ್ಬಿಟ್ಟೈತೆ. ಅದನ್ನು ಕೆಳಗಿಂದ ನೋಡೋ ಭಾಗ್ಯ ಸಿಕ್ತಲ್ಲ ಅಗ್ನಿಶಾಮಕ ಸಿಬ್ಬಂದಿಗೆ. ಕೊನೆಗೆ ಕೆಲಸನೇ ಬೇಡ ಅನ್ನೋ ರೇಂಜ್ಗೆ ಆಗಿಬಿಡ್ತು ಪಾಪ ಅವ್ರಿಗೆ. ಆಮೇಲೆ ಮತ್ತೇನಾಯ್ತು? ಇನ್ನಿತ್ತು ವಾರಣಾಸಿ ಕಡೆಗೆ ಬಂದ. ಇಲ್ಲೊಂದು ಸೇತುವೆ ಮ್ಯಾಗೆ ಒಬ್ಬ ಕುಣಿತಾವನೆ ಚಡ್ಡಿ ಹಾಕೊಂಡು, ಜನ ಎಲ್ಲ ಸುತ್ತ ನೆರೆದು ಬಿಟ್ಟಿದ್ದಾರೆ ದೇವ್ರು ಬಂದಿರಬೇಕು ಅಂತ. ದೇವ್ರು ಬರೋದಿರಲಿ, ಇವನು ಹುಚ್ಚಾಟಕ್ಕೆ ಸೇತುವೆ ಅಕ್ಕಪಕ್ಕ ಟ್ರಾಫಿಕ್ ಜಾಮ್ ಆಗಿ ಜನ ಓಡಾಡೋಕ್ಕಾಗದೆ ಸಾನೆ ಕಷ್ಟ ಬಿದ್ದುಬಿಟ್ರು. ಅದರಲ್ಲಿ ಯಾರೋ ಒಬ್ಬ ಇನ್ನೊಂತವನು ಎದ್ದು, ಅತ್ತೆ ಮನೆಗೆ ಹೋಯ್ತಿದೆ ಈ ನನ್ನ ಮಗ ಟ್ರಾಫಿಕ್ ಜಾಮ್ ಮಾಡಿ ಟೈಮ್ ವೇಸ್ಟ್ ಮಾಡಿಬಿಟ್ನಲ್ಲ ಅಂತ ಮೇಲೆ ಕತ್ತಿ ಕೊಟ್ಟ ಅಂದರೆ ಯಾಕೆ ಹೇಳ್ತೀಯ, ಅವನು ಜುಟ್ಟು ಹಿಡ್ದು ಅಲ್ಲಾಡಿಸಿ ಕಪಾಳಕ್ಕೆಲ್ಲ ಬಾಚಿ ಕೊನೆಗೆ ಅವನಿಗೂ ತೆಳ್ಳಗೆ ಬೇದಿ ಆದಂಗೆ ಹೊಡೆದ. ಕೊನೆಗೆ ಅವನು ಎಳ್ಕೊಂಬಂದು ಕೆಳಗೆ ಬಿಸಾಕಿದ್ರು. ಓಹೋ, ಇಂಥದ್ದೆಲ್ಲ ಅದ್ಭುತವಾದ ದೃಶ್ಯಗಳನ್ನ ನೋಡ್ಕೊಂಡು ಬಂದಿದ್ದೀರಿ ಏನಿ? ಕಣ್ಣ, ಕೆಲವು ಸಲ ಬೇಡ ಅಂದ್ರು ಈ ಥರದವೆಲ್ಲ ಕಣ್ಣಿಗೆ ಬಿದ್ದುಬಿಡ್ತವೆ. ಒಂದೊಂದು ಸಲ ಇಂಥವನ್ನೆಲ್ಲ ನೋಡಿದಾಗ ಎಂಡ್ರ ಜ್ಞಾಪಕಕ್ಕೆ ಬರ್ತಾಳೆ ಕಣ್ಣ. ಅಲ್ರಿ, ಇಂಥದನ್ನ ನೋಡಿದ್ರೆ ಎಂಡ್ರ ಯಾಕ್ರಿ ಜ್ಞಾಪಕಕ್ಕೆ ಬರಬೇಕು? ಕಣ, ಹುಚ್ಚಾಟಕ್ಕೆ ಇನ್ನೊಂದು ಹೆಸರೇ ಹೆಂಡತಿ ಕಣ್ಲ. ಹಂಗಾಗಿ ಇದನ್ನ ಹೆಂಡತಿಗೆ ಹೋಲಿಸ್ತಿ. ಹೆಂಡತಿರು ಅವಾಗ ಹಿಂಗೆ ತಾನೇ ಆಡೋದು. ಓಹೋ, ಸರಿ ಹೋಯ್ತು ಬಿಡಿ. ಕಣ್ಲ, ಮನೆಗೆ ಹೋಗ್ಬೇಕು, ಅರ್ಜೆಂಟು ಟೈಮ್ ಆಯಿತು. ಇಲ್ಲ ಅಂದರೆ ನನ್ನ ಹೆಂಡ್ರು ಈ ಥರದ್ದು ಇನ್ನೊಂದು ಯಾವ್ದಾನ ಹೊಸ ಹುಚ್ಚಾಟ ಶುರು ಮಾಡಿಬಿಡ್ತಾರೆ ಕಣ. ಯಾಟೆ ಶುರು ಮಾಡಿಬಿಡ್ತಾರೆ. ಬರ್ತೀನಪ್ಪ. ಶಿವನೇ ಸನ್ ಬಸವ. ಯಾವಲ್ಲಿ ಒಂದು ಕೇಳ ಸುಮ್ಮನೆ.